ರಾಷ್ಟ್ರಗಳ ಯುದ್ಧ, ದೇಶಾದ್ಯಂತ ಗ್ಯಾಸ್ ಗಂಡಾಂತರ. ಕೊಡಗಿನಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದ್ ಆಗಿದೆ. ಯುದ್ಧದಿಂದಾಗಿ ಸರಿಯಾಗಿ ಸಿಲಿಂಡರ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಹೋಟೆಲ್ ಕ್ಲೋಸ್ ಮಾಡ್ತಾ ಇದ್ದಾರೆ ಮಾಲೀಕರು. ಕಳೆದ 1.5 ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ದಂತಹ ಗೌತಮ್ ಕನಿಷ್ಠ 25 ದಿನ ಸಿಲಿಂಡರ್ ಸಿಗಲ್ಲ ಅಂತ ಗ್ಯಾಸ್ ಏಜೆನ್ಸಿ ಅವರು ಹೇಳ್ತಾ ಇದ್ದಾರೆ. ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಶಾಶ್ವತವಾಗಿ ಹೋಟೆಲ್ ಬಂದ್ ಮಾಡೋದಕ್ಕೆ ಅನೇಕರು ಯೋಚನೆ ಮಾಡ್ತಿದ್ದಾರೆ. ಹೋಟೆಲ್ ಮಾಲೀಕರ ಪರಿಸ್ಥಿತಿ ಹೇಳತೀರದಾಗಿದೆ. ಯಾಕಂದ್ರೆ ಈಗ ತೀರಾ ಅಗತ್ಯ ಇರುವಂತಹ ಕಡೆ ಸಿಲಿಂಡರ್ಗಳನ್ನ ಪೂರೈಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದು ಶಾಲೆ, ಹಾಸ್ಪಿಟಲ್, ಕೆಲವು ರೆಸಿಡೆನ್ಷಿಯಲ್ ಸ್ಕೂಲ್, ಗೃಹ ಬಳಕೆಗೆ ಸಿಲಿಂಡರ್ಗಳ ಕೊರತೆ ಆಗಬಾರದು, ಈ ರೀತಿ ಫಸ್ಟ್ ಪ್ರಿಫರೆನ್ಸ್ ನಲ್ಲಿ ಸರ್ಕಾರ ಇಟ್ಟಿದೆ. ಆದರೆ ಹೋಟೆಲ್ ಇನ್ನೂ 1 ವಾರಗಳ ಕಾಲ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಸರ್ಕಾರವೇ ಹೇಳಿರೋದ್ರಿಂದ ಹೋಟೆಲ್ ಮಾಲೀಕರೇ ಕಂಗಾಲಾಗಿದ್ದಾರೆ. 1 ವಾರ ಹೋಟೆಲ್ ಬಂದ್ ಮಾಡೋದಕ್ಕಿಂತ ಹೋಟೆಲ್ ಉದ್ಯಮನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಿದ್ದಾರೆ ಕೆಲವರು. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಪರಿಣಾಮ ಕೊಡಗಿಗೆ ಬಹಳ ತೀವ್ರವಾಗಿ ತಟ್ಟಿದೆ ಅಂತಲೇ ಹೇಳ್ಬೋದು. ಕೊಡಗಿನ ಮೊದಲ ಹೋಟೆಲ್ಲು ಗ್ಯಾಸ್ ಸಿಲಿಂಡರ್ ಇಲ್ಲ ಅನ್ನಂತಹ ಕಾರಣಕ್ಕಾಗಿ ಬಂದ್ ಆಗ್ತಿರೋಂಥದ್ದು ಕೊಡಗಿನ ಮೊದಲ ಹೋಟೆಲ್ಲು ನೋಡ್ಬೋದು. ನಾನೀಗ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿರುವಂತಹ ಒಂದು SR ಹೋಟೆಲ್ ಅಂತೇಳಿ ಆ ಹೋಟೆಲ್ನಲ್ಲಿ ಸುವರ್ಣ ನ್ಯೂಸ್ ಕೂಡ ನಿಮಗೆ ಆ ಒಂದು ರಿಯಾಲಿಟಿ ಚೆಕ್ಕನ್ನು ತೋರಿಸ್ತಾ ಇದೆ. ಸೊ ಇವರು ಕಳೆದ 1.5 ವರ್ಷದಿಂದ ಹೋಟೆಲ್ನ ಆರಂಭ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿದ್ರು. ಸೊ ಆದರೆ ಏನು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆದಿರುವಂತಹ ಯುದ್ಧದ ಪರಿಣಾಮವಾಗಿ ಕಳೆದ 2 ವಾರಗಳಿಂದ ಇವರಿಗೆ ಗ್ಯಾಸ್ ಸಿಲಿಂಡರ್ ಸಿಗಲಿಲ್ಲ. ನಿರಂತರವಾಗಿ ಏನೆಲ್ಲ ಪ್ರಯತ್ನ ಮಾಡಿ ಸಿಕ್ಕಿದಂತಹ ಸಿಲಿಂಡರ್ಗಳನ್ನು ಬಳಸ್ಕೊಂಡು ಇಷ್ಟು ದಿನ ಹೇಗೋ ಹೋಟೆಲ್ನ ನಡೆಸಿದ್ದಾರೆ. ಆದರೆ ಇವತ್ತಿಗೆ ಏನಲ್ಲಿ ಹಾಕೊಂಡಿರೋಂಥ ಸಿಲಿಂಡರ್ ಇದೆ ಅದು ಮುಗಿದೋದ್ರೆ ಅದು ಆಲ್ಮೋಸ್ಟ್ ಖಾಲಿ ಆಗಲಿಕ್ಕಾಗಿದೆ ಅನ್ನೋಂತಹ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ರು. ಅದು ಖಾಲಿ ಆಯಿತು ಅಂತಂತಂದರೆ ಇವರಿಗೆ ಅಡುಗೆಗೆ ಸಂಪೂರ್ಣವಾಗಿ ಸಿಲಿಂಡರೇ ಗ್ಯಾಸೇ ಇಲ್ಲ ಅನ್ನೋಂಥದ್ದು ನೋಡ್ಬೋದು. ಇಲ್ಲೂ ಇನ್ನೊಂದು ಸಿಲಿಂಡರ್ ಇದೆ, ಅದು ಸಂಪೂರ್ಣವಾಗಿ ಖಾಲಿಯಾಗಿದೆ. ಸೊ ಖಾಲಿ ಸಿಲಿಂಡರ್ನ ಈಗ ಇಲ್ಲಿ ಅನಿವಾರ್ಯವಾಗಿ ಇಟ್ಟಿದ್ದಾರೆ, ಬೇರೆ ದಾರಿ ಇಲ್ಲ ಅಂಥೇಳಿ. ಒಟ್ಟಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಂಥದ್ದು ಏನಿದೆ ಅದು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಪರಿಣಾಮವಾಗಿ ಈಗ ಈ ಹೋಟೆಲ್ಲು ಬಂದಾಗಲಿಕ್ಕೆ ಕಾರಣ ಆಗ್ತಿರೋಂಥದ್ದು. ಕೊಡಗಿನ ಮೊದಲ ಹೋಟೆಲ್ಲು ಈಗ ಗ್ಯಾಸ್ ಇಲ್ಲದೆ ಅಡುಗೆ ಮಾಡಲಿಕ್ಕೆ ಸಮಸ್ಯೆ ಆಗಿ ಬಂದಾಗ್ತಿರೋಂತಹ ಮಾಹಿತಿ ಇರೋಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ಹೋಟೆಲ್ನ ಮಾಲೀಕರನ್ನ ನಾನು ಗೌತಮ್ ಅಂತೇಳಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ನಿಮಗೆ ಎಷ್ಟು ದಿನದಿಂದ ಸಿಲಿಂಡರ್ ಸಿಗ್ತಿರ್ಲಿಲ್ಲ, ಈಗೇನು ಸಮಸ್ಯೆ ಆಗಿದೆ ನಿಮಗೆ? ಆಲ್ರೆಡಿ ಕಮರ್ಷಿಯಲ್ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಮರ್ಷಿಯಲ್ ಗ್ಯಾಸ್ ಸಾಧಾರಣ 2 ದಿನ ಆಯಿತು. 2 ದಿನದಿಂದ ಆಲ್ರೆಡಿ 2 ದಿನ ಮುಂಚೆ ಒಂದು ಗ್ಯಾಸ್ ಖಾಲಿಯಾಗಿದೆ, ನೀವು ನೋಡಿರ್ಬೋದು. ಹಾಗೆ ಇನ್ನೊಂದು ಗ್ಯಾಸ್ ಒಂದು ಅರ್ಧ ಗ್ಯಾಸ್ ಇರ್ಬೋದು ಅಷ್ಟೇ. ಸೊ ಅರ್ಧ ಗ್ಯಾಸ್ ಅದು ಇನ್ನು ಯಾವಾಗ ಖಾಲಿ ಆಗುತ್ತೆ ಹೇಳಲಿಕ್ಕಾಗಲ್ಲ. ಸೊ ಗ್ಯಾಸ್ ನಾವೀಗ ಹೊರಗಡೆ ಹೋಗಿ ತೊಗೋಬೇಕು. ಗ್ಯಾಸ್ ಏಜೆನ್ಸಿಗಳನ್ನ ಸಂಪರ್ಕಿಸಿದ್ರೆ ಅವರೇ ಹೇಳ್ತಿದ್ದಾರೆ ಸೊ ಇನ್ನೊಂದು 20 ದಿನ ಆಗ್ಬೋದು, 25 ದಿನ ಆಗ್ಬೋದು, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಮ್ಮದು ಸಣ್ಣ ಹೋಟೆಲ್ ಆಗಿರೋದ್ರಿಂದ ದೊಡ್ಡ ಮಟ್ಟದ ಹೋಟೆಲ್ ಏನಲ್ಲ. ಹೊರಗಡೆ ಎಲ್ಲಾದರೂ ಬ್ಲ್ಯಾಕಲ್ಲಿ ತಗೊಳ್ಳೋ ಅಂತ ಯೋಚನೆ ಮಾಡಿದ್ರು ಕೂಡ ಅದು ನಮ್ಮ ಕೈಲಿ ಆಗೋಂಥದ್ದಲ್ಲ. ಏನಕ್ಕೆ ಅಂತಂದರೆ ಹೊರಗಡೆ ಎಲ್ಲರೂ ತೊಗೋಬೇಕಂದ್ರೆ ಸಾಧಾರಣ ಈಗ 2,000 ಇರೋಂಥ ಗ್ಯಾಸಿಗೆ 3,500-4,000 ರೂಪಾಯಿ ಕೊಟ್ಟು ತೊಗೊಳ್ಳೋಂಥದ್ದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಅಷ್ಟೊಂದು ಅಫೋರ್ಡ್ ಮಾಡಲಿಕ್ಕಾಗಲ್ಲ. ಹಾಗೆ ಇನ್ನು ಮನೇಲಿ ಯೂಸ್ ಮಾಡೋಂಥ ಸಣ್ಣ ಒಂದು ಡೊಮೆಸ್ಟಿಕ್ ಗ್ಯಾಸ್ ಏನಿದೆ, ಆ ಡೊಮೆಸ್ಟಿಕ್ ಗ್ಯಾಸ್ ಕೂಡ ಹೋಟೆಲ್ಗಳಲ್ಲಿ ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಅದನ್ನೇ ಯೂಸ್ ಮಾಡುವ ಅಂದರೂ ಕೂಡ ಅದು ಕೂಡ ಪ್ರಾಬ್ಲಮ್ಮೆ. ಇನ್ ಕೇಸ್ ಏನಾದರೂ ಚೆಕ್ ಮಾಡ್ಬೋದು, ಯಾರಾದರೂ ಬರ್ಬೋದು, ಚೆಕ್ ಮಾಡ್ಬೋದು. ಸೊ ಮಾಡೋಂಗಿಲ್ಲ. ಇನ್ ಕೇಸ್ ಈ ಸಿಚುವೇಶನ್ ಮಾಡಿ ಸಿಕ್ಕ ಏನಾದರೂ ಹಾಕ್ಕೊಂಡ್ರೆ ಅಂತಂದರೆ ಒಂದು ಹೋಟೆಲ್ ಕ್ಲೋಸ್ ಆಗುತ್ತೆ, ಲೈಸೆನ್ಸ್ ಕ್ಯಾನ್ಸ್ ಆಗುತ್ತೆ, ಆ ಥರ ಒಂದು ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ಅದನ್ನ ಕೂಡ ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ಗ್ಯಾಸ್ ಇಲ್ಲದೆ ಇವತ್ತೊಂದು ದಿನ ಏನೋ ಇದೊಂದು ಗ್ಯಾಸ್ ಇದೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡಬೇಕು, ನಾಳೆ ದಿನಕ್ಕೆ ಗ್ಯಾಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಟೆಂಪ್ರರಿಯಾಗಿ ಕ್ಲೋಸ್ ಮಾಡ್ಬೋದು, ಇಲ್ಲ ಇದು ಕಂಟಿನ್ಯೂ ಆಯಿತು ಅಂತಂದರೆ ಪರ್ಮನೆಂಟಾಗಿ ಕೂಡ ಕ್ಲೋಸ್ ಮಾಡೋಂಥ ಒಂದೊಂದು ಚಾನ್ಸಸ್ ಇದೆ. ಸೊ ಇವಿಷ್ಟು ಹೋಟೆಲ್ ಮಾಲೀಕರುಗಳು, ಹೋಟೆಲ್ ಉದ್ಯಮ ಅನುಭವಿಸ್ತಿರೋಂತಹ ಸಂಕಷ್ಟ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.